ವಿಶ್ವಕಪ್ನ ಮೊದಲ ಸೆಮಿಫೈನಲ್ಸ್ನಲ್ಲಿ ಸ್ಪೇನ್ ವಿರುದ್ಧ 2-0 ಅಂತರದಿಂದ ಸೋಲೋ ಮೂಲಕ 2 ಬಾರಿಯ ಚಾಂಪಿಯನ್ ಫ್ರಾನ್ಸ್ ತಂಡಕ್ಕೆ ಮತ್ತೊಮ್ಮೆ ನಿರಾಶೆಯಾಗಿದೆ. ಎಂಬಾಪೆ, ಉಸ್ಮಾನ್ ಡೆಂಬೆಲೆ, ಮೈಕಲ್ ಒಲಿಸ್ ಮತ್ತು ಬ್ರಾಡ್ಲಿ ಬಾರ್ಕೋಲಾ ಅವರನ್ನು ಒಳಗೊಂಡ ಫ್ರಾನ್ಸ್ನ ಬಲಿಷ್ಠ ಆಕ್ರಮಣಕಾರಿ ಪಡೆಯನ್ನ ಸ್ಪೇನ್ನ ರಕ್ಷಣಾ ವಿಭಾಗ ಪಂದ್ಯದ ಉದ್ದಕ್ಕೂ ಸಂಪೂರ್ಣವಾಗಿ ಕಟ್ಟಿಹಾಕುವ ಮೂಲಕ ಫ್ರಾನ್ಸ್ ತಂಡಕ್ಕೆ ಆಘಾತವನ್ನು ನೀಡಿತು. 4 ವರ್ಷಗಳ ಹಿಂದೆ ಕತಾರ್ನಲ್ಲಿ ನಡೆದ ಫೈನಲ್ಸ್ನಲ್ಲಿ ಎಂಬಾಪೆ ಹ್ಯಾಟ್ರಿಕ್ ಗೋಲು ಗಳಿಸಿದ ಹೊರತಾಗಿಯೂ ಫ್ರಾನ್ಸ್ ತಂಡ ಅರ್ಜೆಂಟೀನಾ ವಿರುದ್ಧ ಪೆನಾಲ್ಟಿಯಲ್ಲಿ ಸೋತಿತ್ತು. ಆದರೆ ಈ ಬಾರಿ ಸ್ಪೇನ್ ವಿರುದ್ಧದ ಮ್ಯಾಚ್ನಲ್ಲಿ ಫ್ರಾನ್ಸ್ ತಂಡ ನಿರೀಕ್ಷೆಯಂತೆ ಆಡೋದಕ್ಕೆ ಸಾಧ್ಯವಾಗಲಿಲ್ಲ. ಎಂಬಾಪೆಯನ್ನ ಒಳಗೊಂಡ ಬಲಿಷ್ಠ ಆಕ್ರಮಣಕಾರಿ ಪಡೆಗೆ ಚೆಂಡನ್ನ ಸ್ಪರ್ಶಿಸುವ ಅವಕಾಶವನ್ನೇ ಸ್ಪೇನ್ ತಂಡ ನೀಡಲಿಲ್ಲ. ಪಂದ್ಯದ ಫಸ್ಟ್ ಹಾಫ್ನಲ್ಲಿ ಎಂಬಾಪೆ ಕೇವಲ 14 ಬಾರಿ ಮಾತ್ರ ಚೆಂಡನ್ನ ಟಚ್ ಮಾಡ್ತಾರೆ. ಹಾಗೆ ಪಂದ್ಯ ಎಂಡ್ ಆಗೋ ಅಷ್ಟರಲ್ಲಿ ಅವರು ಒಟ್ಟು ಪಡೆದಿದ್ದು ಕೇವಲ 34 ಟಚ್ಗಳು ಮಾತ್ರ. ಇಡೀ ಪಂದ್ಯದಲ್ಲೇ ಎಂಬಾಪೆ 3 ಬಾರಿ ಗೋಲು ಬಾರಿಸುವಂತಹ ಪ್ರಯತ್ನವನ್ನ ನಡೆಸ್ತಾರೆ. ಆದರೆ ಸ್ಪೇನ್ ಗೋಲ್ ಕೀಪರ್ ಉನೈ ಸೀಮನ್ರಿಗೆ ಯಾವುದೇ ಕಠಿಣ ಸವಾಲು ನೀಡುವ ಹೊಡೆತಗಳು ಅವರಿಂದ ಬಂದಿಲ್ಲ. ಇದರ ಜೊತೆಗೆ ಎಂಬಾಪೆ 14 ಬಾರಿ ಚೆಂಡಿನ ಮೇಲಿನ ನಿಯಂತ್ರಣವನ್ನ ಕಳೆದುಕೊಳ್ತಾರೆ. ಇನ್ನು ದೇಶದಲ್ಲಿ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಇವತ್ತೇ ZEE5ನಲ್ಲಿ ಲೈವ್ ವೀಕ್ಷಿಸಿ, ಹಾಗೆ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ. ಇನ್ನು 16 ವರ್ಷದ ಬಳಿಕ ಫೈನಲ್ಸ್ಗೆ ಸ್ಪೇನ್ ತಂಡ ತಲುಪಿದೆ. ಸ್ಪೇನ್ ತಂಡದ ಆಟದ ಮುಂದೆ ಫ್ರಾನ್ಸ್ ತಂಡ ಮಂಡಿಯೂರಿದೆ. ಸೆಮಿಫೈನಲ್ಸ್ ಪಂದ್ಯದಲ್ಲಿ ಸ್ಪೇನ್ ಅಬ್ಬರದ ಪ್ರದರ್ಶನವನ್ನು ನೀಡಿದೆ. 2-0 ಗೋಲುಗಳಿಂದ ಫ್ರಾನ್ಸ್ ತಂಡವನ್ನು ಮಣಿಸಿದೆ ಸ್ಪೇನ್. ಆರಂಭದಲ್ಲಿ ಎರಡೂ ತಂಡಗಳ ಜಿದ್ದಿನ ಆಟ ನಡೆಯಿತು. ಆದರೆ ಅದಾದ್ಮೇಲೆ ಕೊನೆಯಲ್ಲಿ ಫ್ರಾನ್ಸ್ನ ಹ್ಯಾಟ್ರಿಕ್ ಫೈನಲ್ ಆಡುವ ಕನಸಿಗೆ ಬಿಗ್ ಬ್ರೇಕ್ ಅನ್ನು ಹಾಕಿದೆ ಸ್ಪೇನ್ ತಂಡ. ಇವತ್ತು ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ಸೆಮಿಫೈನಲ್ಸ್ ಪಂದ್ಯ ನಡೆಯುತ್ತೆ. ಇನ್ನು ಈ ಸ್ಪೇನ್ ತಂಡ ಡೈರೆಕ್ಟ್ ಆಗಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಇವತ್ತು ನಡೆಯುವಂತಹ ಸೆಮಿಫೈನಲ್ಸ್ ಏನಿದೆ, ಹಾಗೆ ಮತ್ತೆ ಇನ್ನೊಂದು ಎಲಿಮಿನೇಟರ್ ಪಂದ್ಯ ಇರುತ್ತೆ. ಅದರಲ್ಲಿ ಯಾರು ಗೆಲ್ತಾರೆ ಅವರು ಸ್ಪೇನ್ ವಿರುದ್ಧ ಆಡ್ತಾರೆ ಫೈನಲ್ಸ್ನಲ್ಲಿ.